ಇನ್ನು ಬಿಜೆಪಿ ಕತೆ ಏನು? ಬಿಜೆಪಿ ಮನೆಯೊಂದು 150 ಬಾಗ್ಲು ತರ ಆಗೋಗಿದೆ. ಅದರಲ್ಲೂ ಒಂದು ಬಣದ ಬಾಗ್ಲು ಏನಿದೆ, ಅವರೇನು ಸದ್ಯಕ್ಕೆ ಆ ಬಾಗ್ಲು ಕ್ಲೋಸ್ ಮಾಡೋ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಅದು ಯತ್ನಾಳ್ ಸೇರಿದಂತೆ ಇನ್ನಿತರ ನಾಯಕರುಗಳು, ಉಚ್ಚಾಟಿತ ಶಾಸಕ ಯತ್ನಾಳ್ ಸೇರಿದಂತೆ ಇನ್ನಿತರ ನಾಯಕರುಗಳ ನಡುವೆ ಇರುವಂತಹ ಒಂದು ಬಣ. ಬಹಳಷ್ಟು ಎಚ್ಚರಿಕೆ ಆಯಿತು. ಆಮೇಲೆ ರಾಜ್ಯದ ನಾಯಕತ್ವದ ವಿರುದ್ಧವಾಗಿ ಯಾರು ಸ್ಟೇಟ್ಮೆಂಟ್ ಮಾಡಬಾರ್ದು ಅನ್ನುವಂಥ ರೀತಿಯಾದಂಥ ಸ್ಟೇಟ್ಮೆಂಟ್ ಹೈಕಮಾಂಡ್ ಕಡೆ ಅಂತ ಬಂತು. ಆದರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಮತ್ತೊಂದು ಆಂದೋಲನಕ್ಕೆ ಅವರು ಸಿದ್ಧ ಆಗ್ತಾ ಇದ್ದಾರೆ, ಅಥವಾ ಒಂದು ಅಭಿಯಾನಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಅದೇನು ಅಂತ ಅಂದ್ರೆ, ಹೇಗೆ ವಕ್ಫು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಒಂದು ಪ್ರತ್ಯೇಕ ಬಣ ಮಾಡ್ಕೊಂಡು ಇವರು ಹೋರಾಟವನ್ನ ನಡೆಸಿದ್ರು, ಈಗ ಬಾಂಗ್ಲಾದಿಂದ ಇಲ್ಲಿ ಅಕ್ರಮವಾಗಿ ಬಂದು ಒಲಿಸ್ತಾ ಇದ್ದಾರೆ ಅನ್ನುವಂಥದ್ದು, ಅಥವಾ ವಲಸಿಗರ ವಿರುದ್ಧವಾಗಿನೂ ಕೂಡ ಈಗ ಒಂದು ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಇವರು ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನಾಗ್ತಾ ಇದೆ ಬಿಜೆಪಿ ಮನೆಯಲ್ಲಿ, ಬನ್ನಿ ರಿಪೋರ್ಟ್ ಅನ್ನು ನೋಡ್ಕೊಂಡು. ಯಾರು ಪಕ್ಷದ ಶಿಸ್ತನ್ನ ಮೀರ್ತಾರ ರಾಷ್ಟ್ರೀಯ ನಾಯಕತ್ವ ಕಟ್ಟುನಿಟ್ಟಿನ ಕ್ರಮ. ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗಳು ನಡೆಯುತ್ತೆ, ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ವಕ್ಫ್ ಭೂ ವಿವಾದದ ವಿರುದ್ಧ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದ ಬಿಜೆಪಿ ರೆಬೆಲ್ಸ್ ಟೀಮ್ ಮತ್ತೊಂದು ಅತಿದೊಡ್ಡ ಅಭಿಯಾನಕ್ಕೆ ಮುಂದಾಗಿದೆ. ವಕ್ಫ್ ವಿರುದ್ಧ ಹೋರಾಟಕ್ಕೆ ವಿಜೇಂದ್ರ ಮನಸ್ಸು ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ದ ಬಿಜೆಪಿ ರೆಬೆಲ್ಸ್ ಟೀಮ್ ಕಲಬುರಗಿ ಸೇರಿದಂತೆ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿತ್ತು. ಈ ಮೂಲಕ ಪರ್ಯಾಯವಾಗಿ ಸರ್ಕಾರದ ವಿರುದ್ಧ ಸಮರ ಸಾರಿತ್ತು. ಇದೀಗ ಮತ್ತೆ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಸೆಟ್ಟು ಹೊಡೆದಿರುವ ರೆಬೆಲ್ಸ್ ಮತ್ತೊಂದು ಅತಿದೊಡ್ಡ ಅಭಿಯಾನ ಆರಂಭಿಸಿದೆ. ಬಿಜೆಪಿ ರೆಬೆಲ್ ಶಾಸಕರ ತಂಡ ಮತ್ತೆ ಬೀದಿಗೆ ಇಳಿದಿದೆ. ಈ ಬಾರಿ ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ತಮ್ಮದೇ ಹೋರಾಟ ಶುರು ಮಾಡಿದೆ. ಇವತ್ತು ಮಹದೇವಪುರ ಬಿಜೆಪಿ ಮಂಡಳದ ವತಿಯಿಂದ ಅಕ್ರಮ ವಲಸಿಗರ ಸರ್ವೆ ಮಾಡಲಾಯಿತು. ಶಾಸಕರಾದ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ, ಕುಮಾರ ಬಂಗಾರಪ್ಪ, ಮಾಜಿ ಸಂಸದರಾದ ಪ್ರತಾಪ್ ಸಿಂಹ, ಜಿಎಂ ಸಿದ್ದೇಶ್ವರ್ ಭಾಗಿಯಾಗಿದ್ರು. ಈ ವೇಳೆ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ನಡೆಸಲಾದ ಸರ್ವೆಯ ಮಾಹಿತಿಯನ್ನ ನಾಯಕರು ಹಂಚಿಕೊಂಡ್ರು. ಒಟ್ಟು 5 ತಂಡದಿಂದ ಅಕ್ರಮ ಬಾಂಗ್ಲಾ ವಲಸಿಗರ ಕುರಿತು ಸರ್ವೆ ಮಾಡಲಾಯಿತು. ಏಜೆಂಟ್ ಮೂಲಕ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ನೆಲೆಸಿರುವುದು ಪತ್ತೆಯಾಗಿದೆ. ನಕಲಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಪಡೆದು ವಾಸ್ತವ್ಯ ಹೂಡಿದ್ದು ಪಶ್ಚಿಮ ಬಂಗಾಳದ ಕೆಲವು ನಕಲಿ ಐಡಿ ಬಳಸಿ ವಲಸಿಗರು ಉಳಿದುಕೊಂಡಿದ್ದಾರೆ. ಕೆಲವರು ಕೋಲ್ಕತ್ತಾ ಆಧಾರ್ ಕಾರ್ಡ್ ಪಡೆದು ವಾಸ್ತವ್ಯ ಮಾಡ್ತಾ ಇದ್ರೆ, ಇನ್ನು ಕೇರಳದ ವೋಟರ್ ಐಡಿ ಪಡೆದು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ವಿಳಾಸವೇ ಬೇರೆ ಬೇರೆ ಇರೋದು ಪತ್ತೆಯಾಗಿದೆ. ಅಲ್ಲದೆ ಬಾಂಗ್ಲಾಗೆ ಕರೆ ಮಾಡಿರೋದು ಹಾಗೂ ಹಣ ಕಳುಹಿಸಿರುವ ದಾಖಲೆಗಳು ಸಹ ಪತ್ತೆಯಾಗಿದೆ. ಬಾರ್ಡರ್ ಕ್ರಾಸ್ ಮಾಡಿ ವಲಸಿಗರನ್ನ ಕಳುಹಿಸುವ ಏಜೆಂಟ್ಗಳು ಹಾಗೂ ಅಧಿಕಾರಿಗಳು ಸಹಾಯ ಮಾಡ್ತಾರೆ ಅಂತ ವಲಸಿಗರು ಮಾಹಿತಿ ನೀಡಿದ್ದಾರೆ. ಮಹದೇವಪುರದಲ್ಲಿ ಇರುವ ಅಕ್ರಮ ವಲಸಿಗರ ಬಗ್ಗೆ ಅರವಿಂದ ಲಿಂಬಾವಳಿ ವರದಿ ತಯಾರಿಸಿದ್ದಾರೆ. ಈ ವರದಿಯನ್ನ ದೆಹಲಿಗೆ ತೆರಳಿ ಬಿಜೆಪಿ ವರಿಷ್ಠರಿಗೆ ಸಲ್ಲಿಕೆ ಮಾಡಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಗುರುತಿಸ್ತಾ ಇಲ್ಲ. ಮೊನ್ನೆ ಯಾವುದೋ ಒಂದು ಪೇಪರ್ನಲ್ಲಿ ನೋಡಿದ್ರೆ ಹೋಮ್ ಮಿನಿಸ್ಟರ್ ಕೊಟ್ಟಂಗಿದ್ದು ನಮ್ಮ ಬೆಂಗಳೂರಲ್ಲಿ ಬರೀ 180 ಜನ ಮಾತ್ರ ಇದ್ದಾರೆ ಅನ್ನೋದನ್ನು ನನಗೆ ನೋಡಿ ಜ್ಞಾಪಕ ಇದೆ. ಈಗಿನ ಪ್ರಕಾರ ಇಲ್ಲಿ ಲಕ್ಷಗಟ್ಟಲೆ ಜನ ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗರು ಇರೋದು ಕಾಣ್ತದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮವಾಗಿ ಬಂದು ನೆಲೆಸಿದಾರಲ್ಲ, ಇವರೆಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಗತಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ನಾವು ವಾರ್ ರೂಮ್ ಶುರು ಮಾಡಿದ್ವಿ 3 ತಿಂಗಳ ಹಿಂದೆ. ಆ ವಾರ್ ರೂಮಿಗೆ 3,500ಕ್ಕಿಂತ ಹೆಚ್ಚು ಕರೆಗಳು ಬಂದಿದೆ. ಹಾಗಾಗಿ ನಾವೆಲ್ಲರೂ ಈ ಕ್ಷಣದಲ್ಲಿ ಮುಂದಾಗಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ನಾವೇನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ರೆಡಿ ಆಗಬೇಕು. ಹಿಂದಿನವರು ಗೇಣಿ ಹೋರಾಟ ಮಾಡಿದ್ದಾರೆ, ಬಡವರಿಗೆ ಜಮೀನು ಕೊಟ್ಟಿದ್ದಾರೆ, ಆಶ್ರಯ ಮನೆಗಳನ್ನು ಕೊಟ್ಟಿದ್ದಾರೆ. ದೇವರಾಜ ಅರಸಂತವರು ಅನೇಕ ನಾಯಕರುಗಳು ಇಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಇಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ಎಷ್ಟೋ ಜಮೀನು, ಇದೇ ಬೈಲುಗಳು ಇವೆಲ್ಲವೂ ಕೂಡ ಇವತ್ತು ಬಹಳ ಐಟಿ ಸೆಕ್ಟರ್ ಎಲ್ಲ ಬಂದಿದೆ. ಒಂದು ಕಾಲದಲ್ಲಿ ಯಾರಿದ್ರು ಅನ್ನೋದನ್ನ ಒಂದು ಸ್ವಲ್ಪ ಮೆಲುಕು ಹಾಕಿ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಮುಸ್ಲಿಮರ ವಿರುದ್ಧ ವಿವಾದಾತ್ಮಕ ಮಾತು ಆಡಿದ್ದಾರೆ. ಭಯೋತ್ಪಾದನೆ, ಜನೋತ್ಪಾದನೆಯೇ ಇವರ ಕೆಲಸ ಅಂತ ಹೇಳಿದ್ದಾರೆ. ಇನ್ನು ಭಾರತದಲ್ಲಿ ಇರುವವರ ಸಂಖ್ಯೆ ಇಷ್ಟಿದೆ. ನಿನ್ನ ಪಕ್ಕದಲ್ಲಿ ಇರುವಂತವರು ಕೂಡ ಇಲ್ಲಿ ಬರ್ತಾ ಇದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಪುರುಷಾರ್ಥಿಲ್ದಲ್ಲೇ ಜನೋತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನಿ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸ್ಬೇಕು ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ಡರ್ ಮಾಡಿದ ಕೂಡಲೇ, ಹೋಮ್ ಮಿನಿಸ್ಟ್ರಿ ಆರ್ಡರ್ ಮಾಡಿದ ಕೂಡಲೇ
ಒಬ್ಬೊಬ್ಬರನ್ನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದವ್ರು 22 ಜನ ಮಹಿಳೆಯರು ನಮ್ಮ ದೇಶದವರ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದಾವೆ 22 ಜನಕ್ಕೆ. ನಮ್ಮ ಹೆಂಗಸರಿಗೆ 1 ಮಕ್ಕಳು ಆಗುವಷ್ಟರಲ್ಲಿ ಸೊಂಟನೇ ಜಾರಿ ಹೋಗುತ್ತೆ. ಇದೇ ವೇಳೆ ಪಕ್ಷದ ಶಿಸ್ತು ಮೀರುವವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾರ್ನಿಂಗ್ ಮಾಡಿದ್ದಾರೆ. ಯಾವುದಾದ್ರೂ ದೂರು ದುಮ್ಮಾನಗಳಿದ್ದರೆ ಅದರ ಬಗ್ಗೆ ಸಂಬಂಧಿಸಿದವ್ರಿಗೆ ಕರೆದು ಮಾತನಾಡೋ ಪ್ರಕ್ರಿಯೆ ಪಕ್ಷದ ಪ್ರಮುಖರು ಎಲ್ಲರೂ ಮಾಡ್ತಾರೆ. ನಾನು ಕೆಲವ್ರಿಗೆ ಕರೆದು ಮಾತನಾಡಿದ್ದೇನೆ. ಅದು ಪಕ್ಷದ ಆಂತರಿಕ ವಿಷಯ. ಆಂತರಿಕವಾಗಿ ನಾವು ಟ್ಯಾಕಲ್ ಮಾಡಿದ್ದೇವೆ. ಯಾರು ಪಕ್ಷದ ಶಿಸ್ತನ್ನು ಮೀರ್ತಾರೆ ಅವ್ರ ಮೇಲೆ ಖಂಡಿತವಾಗಿಯೂ ನಮ್ಮ ರಾಷ್ಟ್ರೀಯ ನಾಯಕತ್ವ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತೆ. ರಾಜ್ಯ ಬಿಜೆಪಿಗೆ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಅಂತ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಚುನಾವಣೆ ಆಗಬಹುದು ಅಥವಾ ಅವಿರೋಧವಾಗಿ ಆಯ್ಕೆ ಆಗಬಹುದು ಅಂತಾನೂ ಅವರು ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಕೆಲವು ರಾಜ್ಯದ ನಡೆದಿದೆ. ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗಳು ನಡೆಯುತ್ತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಇಲ್ಲ ಯಾರು ಮಾಡಬೇಕು ಅಂದರೆ ಚುನಾವಣೆ ಅಂದರೆ ಅದು ಆಯ್ಕೆ ಪ್ರಕ್ರಿಯೆ. ಅದು ಅವಿರೋಧ ಆಗಬಹುದು, ಚುನಾವಣೆ ಆಗಬಹುದು, ಹೀಗೆ ಆಯ್ಕೆ ಪ್ರಕ್ರಿಯೆಗಳದು. ಹಾಗಾಗಿ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಕೆಳಗಿಳಿಸಬೇಕು ಅಂತ ಒತ್ತಾಯಿಸಿ ಹುಟ್ಟಿರುವ ಬಿಜೆಪಿ ರೆಬೆಲ್ ಟೀಮ್ ತಮ್ಮದೇ ಆದ ಶೈಲಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಯಾವುದೇ ಎಚ್ಚರಿಕೆಗಳಿಗೂ ಬೆದರದೆ ಪರ್ಯಾಯವಾಗಿ ಹೋರಾಟ ಮುಂದುವರಿಸಿದೆ. ಬ್ಯೂರೋ ರಿಪೋರ್ಟ್, TV9.